ಸಿದ್ದರಾಮಯ್ಯನವರಿಗೆ ಟೈಮ್ ಫಿಕ್ಸ್ ಆಗಿ ಬಿಟ್ಟಿದೆಯಾ ಅಂತ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಅಂತೆಲ್ಲ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ನವೆಂಬರ್ಗೆ ಯಾವ ರೀತಿ ಕ್ರಾಂತಿ ಆಗಬಹುದು? ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆನಾ ಜಸ್ಟ್ ಸಂಪುಟ ಸರ್ಜರಿಗೆ ಮಾತ್ರ ಈ ನವೆಂಬರ್ ಕ್ರಾಂತಿ ಸಾಕ್ಷಿಯಾಗುತ್ತಾ? ಏನ್ ಬೆಳವಣಿಗೆ ಆಗ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲಿ ಅನ್ನೋದು ಸದ್ಯ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರ ಮುಂದಿನ ನಡೆ ಏನು? ಸಿಎಂ ಸಿದ್ದರಾಮಯ್ಯನವರು ನಿಜಕ್ಕೂ ಸಿಎಂ ಕುರ್ಚಿ ಬಿಟ್ಟು ಕೆಳಗಿಳಿತಾರಾ ಅಥವಾ ಪೂರ್ಣಾವಧಿಗೆ ಅವರೇ ಸಿಎಂ ಆಗಿದ್ದು ಜಸ್ಟ್ ಸಂಪುಟಕ್ಕೆ ಮಾತ್ರ ಮೇಜರ್ ಸರ್ಜರಿ ಮಾಡೋದಕ್ಕೆ ಮುಂದಾಗ್ತಾರಾ ಅಂತ. ಹೈಕಮಾಂಡ್ ಟೈಮ್ ನಾಯಕತ್ವದ ಮುಹೂರ್ತನ ಅನ್ನೋದು ಪ್ರಶ್ನೆ. ಸಿದ್ದರಾಮಯ್ಯನವರಿಗೆ ಆ ಟೈಮ್ ಫಿಕ್ಸ್ ಆಗೇ ಬಿಡುತ್ತಾ? ಹೈಕಮಾಂಡ್ ಟೈಮ್ ನಾಯಕತ್ವದ ಮುಹೂರ್ತನ ಅನ್ನೋದು ಪ್ರಶ್ನೆ. ನವೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಅಂತ ಹೇಳಲಾಗ್ತಾ ಇದೆ, ಅದು ಫಿಕ್ಸ್ ಆಗಿದೆ ಕೂಡ. ರಾಹುಲ್ ಗಾಂಧಿ ಮೀಟ್ ಮಾಡ್ತಾ ಇರೋದು ಯಾಕೆ ಸಿಎಂ ಸಿದ್ದರಾಮಯ್ಯ? ನಾಯಕತ್ವ ಗೊಂದಲಕ್ಕೆ ತೆರೆ ಬೀಳಕ್ಕ ಅಥವಾ ಇನ್ನಷ್ಟು ಜೋರಾಗುತ್ತಾ ಅನ್ನೋದು ಪ್ರಶ್ನೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಪೊಲಿಟಿಕಲ್ ನ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದು ಕಾಂಗ್ರೆಸ್ ಪಾಳೆಯಕ್ಕೆ ಸಂಬಂಧಪಟ್ಟದ್ದು. ದಿನ ಬೆಳಗಾದ್ರೆ ಸಾಕು ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇರುತ್ತೆ. ಹಾಗಾಗಿ ಅದಕ್ಕೆ ತೆರೆ ಬೀಳೋ ಲಕ್ಷಣಗಳು ಹತ್ತಿರ ಆಗ್ತಾ ಇದೆಯಾ ಅಥವಾ ನಿಜಕ್ಕೂ ಸಿಎಂ ಕುರ್ಚಿ ಖಾಲಿ ಆಗುತ್ತಾ ನವೆಂಬರ್ ಅಷ್ಟೊತ್ತಿಗೆ? ಏನಾಗ್ತಾ ಇದೆ ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳು. ಸಿಎಂ ಸಿದ್ದರಾಮಯ್ಯನವರು ಮುಂದೆ ಏನ್ ಮಾಡ್ತಾರೆ? ಸಿಎಂ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾ ಇರೋದ್ರ ಉದ್ದೇಶ ಏನು ಅನ್ನೋದು ಸದ್ಯ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ನವೆಂಬರ್ನ ಕ್ರಾಂತಿ ಅಂತ ಹೇಳಲಾಗ್ತಾ ಇದೆಯಲ್ಲ, ಈ ಕ್ಷಣಕ್ಕೂ ಅದು ಪ್ರಶ್ನೆ ಇದೆ. ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಾಂತಿನಾ ಅಥವಾ ಜಸ್ಟ್ ಸಂಪುಟಕ್ಕೆ ಮಾತ್ರ ಈ ಸರ್ಜರಿ ಅಥವಾ ಕ್ರಾಂತಿ ಫಿಕ್ಸ್ ಆಗುತ್ತಾ ಅನ್ನೋದು ಪ್ರಶ್ನೆ. ಗೊತ್ತಿಲ್ಲ. ಬಟ್ ಈಗ ಚರ್ಚೆ ಆಗ್ತಾ ಇರುವಂತಹ ವಿಚಾರ ನಾಯಕತ್ವದ ವಿಚಾರ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆಗುವುದು ಖಚಿತ ಅಂತ ಹೇಳಲಾಗ್ತಾ ಇದೆ. ಸಂಪುಟ ಪುನರ್ರಚನೆಯೋ ಸಿಎಂ ಬದಲಾವಣೆಯೋ? ಕ್ರಾಂತಿಯಾಗುವುದು ಖಚಿತ. ಸಂಪುಟ ಪುನರ್ರಚನೆಯಾಗಿ ಕ್ರಾಂತಿ ಆಗುತ್ತಾ ಅಥವಾ ಸಿಎಂಎ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಾಂತಿನ? ಈಗಾಗಲೇ ಹೊಸ ದಾಳ ಉರುಳಿಸುತ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಜೆಡಿಎಸ್ ನಾಯಕರನ್ನ ಸೆಳೆಯೋದಕ್ಕೆ ಸತತವಾಗಿ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿಕೊಳ್ಳುತ್ತಿದ್ದಾರೆ. ಇದರ ನಡುವೆ ನಾನೇ 5 ವರ್ಷ ಸಿಎಂ ಅಂತ ಸಿಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡಿಬಿಟ್ಟಿದ್ದಾರೆ. 5 ವರ್ಷಗಳ ಕಾಲ ಕಂಪ್ಲೀಟ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಸಿದ್ದರಾಮಯ್ಯನವರು ಕೇಳಿದ್ದಾರಂತೆ. ಶಾಸಕರು ನನ್ನ ಜೊತೆ ಇದ್ದಾರೆ, ಅಹಿಂದ ವರ್ಗ ಕೂಡ ನನ್ನ ಜೊತೆಗಿದೆ, ಅದೇ ನನ್ನ ದೊಡ್ಡ ಶಕ್ತಿ. ಹೀಗಾಗಿ ನಾಯಕತ್ವ ಗೊಂದಲಕ್ಕೆ ತೆರೆ ಎಳಿಬೇಕು ಅಂತ ಸತತವಾಗಿ ಪ್ರಯತ್ನ ಪಡ್ತಿದ್ದಾರೆ ಸಿಎಂ. ಇದರ ನಡುವೆ ಸಂಪುಟ ಪುನರ್ರಚನೆಯ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಈ ಬಾರಿ ಸಂಪುಟ ಪುನರ್ರಚನೆ ಮಾಡ್ತೀನಿ, ಅದಕ್ಕೊಂದು ಅವಕಾಶ ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ಮನವೊಲಿಕೆಗೆ ಮುಂದಾಕಿದ್ದಾರಾ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಮಾತುತ್ತಿದ್ರೆ ಸಿಎಂ ಬದಲಾವಣೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆಯಲ್ಲ ಅಥವಾ ಚರ್ಚೆ ಆಗ್ತಾ ಇದೆಯಲ್ಲ. ಸಿದ್ದರಾಮಯ್ಯನವರು ಏನ್ ಹೇಳ್ತಿದ್ದಾರೆ ಗೊತ್ತಾ? ಸಿಎಂ ಬದಲಾವಣೆ ಮಾಡ್ತೀರಿ ಅಂತ ಆದ್ರೆ ಶಾಸಕರ ಮೂಲಕ ಮಾಡಿ, ಅತಿ ಹೆಚ್ಚಿನ ಶಾಸಕರ ಬೆಂಬಲ ಇರೋರೇ ಸಿಎಂ ಆಗಬೇಕು ಅಲ್ವಾ? ಹಾಗಾಗಿ ಶಾಸಕರ ಓಟನ್ನ ಪಡೆದುಕೊಳ್ಳಿ, ಆ ಮೂಲಕ ಸಿಎಂ ಆಯ್ಕೆ ಆಗ್ಲಿ ಬಿಡಿ ಅನ್ನೋ ರೀತಿಯಲ್ಲಿ ಈ ವಿಚಾರಗಳನ್ನ ಪದೇ ಪದೇ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡ್ತಿದ್ದಾರೆ. ಅದಕ್ಕೆ ಕಾರಣ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿರೋದು ಅತಿ ಹೆಚ್ಚಿನ ಶಾಸಕರು.
ಹಾಗಾಗಿ DCM ಅವರು ಯಾವುದೇ ಕಾರಣಕ್ಕೂ ಶಾಸಕರ ಬೆಂಬಲ ಪಡ್ಕೊಂಡು ಯಾಕ್ರಿ ನಾನು CM ಕುರ್ಚಿಯಲ್ಲಿ ಕೂತ್ಕೊಳ್ಬೇಕು, ನನ್ನ ಕೆಲಸಗಳನ್ನ ನೋಡಬೇಕು, ಪಕ್ಷ ಸಂಘಟನೆ ಮಾಡಿರುವ ರೀತಿ, ಪಕ್ಷವನ್ನ ಅಧಿಕಾರಕ್ಕೆ ತಂದಿರುವಂತಹ ಕೆಲಸಗಳನ್ನ ನೋಡಿಕೊಂಡು ನನಗೆ ಹೈಕಮಾಂಡ್ CM ಕುರ್ಚಿಯನ್ನ ಕೊಡಬೇಕು ಅನ್ನೋ ರೀತಿಯಲ್ಲಿ ಪಟ್ಟು ಹಿಡ್ಕೊಂಡಿದ್ದಾರೆ DCM DK ಶಿವಕುಮಾರ್. ಆದರೆ ಸಿದ್ದರಾಮಯ್ಯನವರು ಬಿಲ್ಕುಲ್ ಅದಕ್ಕೆ ಒಪ್ಪೋದಕ್ಕೆ ಸಿದ್ಧರಿಲ್ಲ. ಶಾಸಕರ ಬೆಂಬಲ ಇರೋರೇ CM ಕುರ್ಚಿಯಲ್ಲಿ ಕೂತ್ಕೊಳ್ಬೇಕು, ಹಾಗಾಗಿ ಶಾಸಕರ ಬೆಂಬಲ ಇರೋದು ನನಗೆ, ಅಹಿಂದ ವರ್ಗ ಕಂಪ್ಲೀಟ್ ಆಗಿ ನನ್ನ ಜೊತೆಗಿದೆ, ಈ ಎರಡೂ ಶಕ್ತಿ ಇರೋದ್ರಿಂದ ದಯವಿಟ್ಟು ಇಂಥ ಗೊಂದಲಗಳು ಸೃಷ್ಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ, ಪೂರ್ಣಾವಧಿಯ ತನಕ ನಾನೇ ಈ ಅವಧಿಯನ್ನ ಕಂಪ್ಲೀಟ್ ಮಾಡೋದಕ್ಕೊಂದು ಅವಕಾಶ ಮಾಡಿಕೊಡಿ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಮನವೊಲಿಕೆಗೆ ಸತತ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರು CM ಕುರ್ಚಿಯನ್ನ ಬಿಟ್ಟುಕೊಡುವ ಮನಸ್ಥಿತಿಯಲ್ಲಿಲ್ಲ. DCM DK ಶಿವಕುಮಾರ್ ಅವರು CM ಆಗಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಹಾಗಾಗಿ ಯಾರ ಕೈ ಮೇಲಾಗಬಹುದು, ಹೈಕಮಾಂಡ್ನ ನಿರ್ಧಾರ ಏನಾಗಿರುತ್ತೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಅದು CM ಕುರ್ಚಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಾಂತಿ ಆಗಿ ಹೋಗುತ್ತಾ ಅಥವಾ ಸಂಪುಟ ಸರ್ಜರಿಗೆ ಮಾತ್ರ ಸೀಮಿತ ಆಗುತ್ತಾ ಅನ್ನೋದು ಈ ಕ್ಷಣಕ್ಕೂ ಪ್ರಶ್ನೆ.